ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಪ್ರಕಾಶ್ ಮುಂಗ್ಲಿ. ಸೊ ಈ ವಿಡಿಯೋದಲ್ಲಿ ನಾನು ಈ ಗ್ಯಾಸ್ಟ್ರೈಟಿಸ್ ಅಂತೇನಿದೆಯಲ್ಲ, ಗ್ಯಾಸ್ಟ್ರಿಕ್ ಅಂತೇಳಿ ಸಾಮಾನ್ಯ ಜನ ಅಂತ ಇರ್ತಾರೆ. ಈ ಗ್ಯಾಸ್ಟ್ರೈಟಿಸ್ ಇದರ ಬಗ್ಗೆ ಈ ಕಾರಣಗಳು ಆದರೆ ಏನು, ಗ್ಯಾಸ್ಟ್ರೈಟಿಸ್ ಆಗಲಿಕ್ಕೆ ಏನು ಅತಿ ಮುಖ್ಯ ಕಾರಣಗಳು, ಅದನ್ನು ನಾನು ಈ ವಿಡಿಯೋದಲ್ಲಿ ಬ್ರೀಫಾಗಿ ಹೇಳ್ತೀನಿ. ಸೊ ಗ್ಯಾಸ್ಟ್ರೈಟಿಸಲ್ಲಿ ಎರಡು ವಿಧಾನ ಇದಾವೆ. ಒಂದು ಈಸ್ ಅಕ್ಯೂಟ್ ಗ್ಯಾಸ್ಟ್ರೈಟಿಸ್ ಅಂತ, ಇನ್ನೊಂದು ಕ್ರಾನಿಕ್ ಗ್ಯಾಸ್ಟ್ರೈಟಿಸ್ ಅಂತೇಳಿ. ಅಕ್ಯೂಟ್ ಗ್ಯಾಸ್ಟ್ರೈಟಿಸ್ ಏನಂದರೆ ಸಡನ್ನಾಗಿ ಹೊಟ್ಟೆ ನೋವು ಬಂದಿರುತ್ತೆ, ಆಮೇಲೆ ವಾಂತಿ ಆಗೋದು, ಉಬ್ಬಳಿಕೆ ಆಗೋದು, ಮತ್ತು ಕೆಲವರಿಗೆ ಭೇದಿ ಆಗ್ತಾ ಇರ್ತದೆ. ಏನೇ ಊಟ ಮಾಡಿದ್ರೂ ನೀರು ಕುಡಿದ್ರೂ ವಾಂತಿ ಆಗ್ತಾ ಇರ್ತದೆ. ಆ ಥರದ ಗ್ಯಾಸ್ಟ್ರೈಟಿಸು ಅಕ್ಯೂಟ್ ಗ್ಯಾಸ್ಟ್ರೈಟಿಸ್ ಅಂತ ನಾವು ಹೇಳ್ತೀವಿ. ಈ ಥರದ್ದು ಗ್ಯಾಸ್ಟ್ರೈಟಿಸ್ನ ನಾವು ಅಡ್ಮಿಟ್ ಮಾಡಿ ಪೇಷಂಟ್ನ IV ಫ್ಲೂಯಿಡ್ಸ್ ಎಲ್ಲ ಹಾಕಿ ಟ್ರೀಟ್ ಮಾಡೋಕ್ಕಾಗುತ್ತೆ. ಅದು ಮನೆಯಲ್ಲಿ ಹೋಮ್ ರೆಮಿಡೀಸ್ ಎಲ್ಲ ಅದರಿಂದ ವಾಸಿ ಆಗೋದಿಲ್ಲ. ಕ್ರಾನಿಕ್ ಗ್ಯಾಸ್ಟ್ರೈಟಿಸ್ ಅಂದರೆ ಏನು? ಕ್ರಾನಿಕ್ ಗ್ಯಾಸ್ಟ್ರೈಟಿಸ್ ಅಂದರೆ ಇದು ಡಲ್ ಏಕಿಂಗ್ ಪೇನ್, ಅಂದರೆ ತುಂಬ ನೋವಿರಲ್ಲ, ಕಾನ್ಸ್ಟೆಂಟಾಗಿ ನೋವಿರುತ್ತೆ. ಆಮೇಲೆ ಅಷ್ಟು ಅಕ್ಯೂಟ್ ಗ್ಯಾಸ್ಟ್ರೈಟಿಸ್ ಥರ ವಾಂತಿ ಎಲ್ಲ ಆಗ್ತಾ ಇರಲ್ಲ ಇದರಲ್ಲಿ. ಸೊ ಡಲ್ ಏಕಿಂಗ್ ಪೇನು ಕಾನ್ಸ್ಟೆಂಟ್ ಆಗಿರ್ತದೆ. ಕೆಲವು ಥರನಾದ ಒಂದು ಊಟ ಆಹಾರಗಳನ್ನು ಸೇವಿಸಿದಾಗ, ಏನಾದರೂ ಪಾನೀಯಗಳನ್ನು ಸೇವಿಸಿದಾಗ ಅದು ಹೆಚ್ಚಾಗ್ತಾ ಇರ್ತದೆ. ಸೊ ಈ ಕ್ರಾನಿಕ್ ಗ್ಯಾಸ್ಟ್ರೈಟಿಸ್ಸು ಸುಮಾರು ಜನಕ್ಕೆ ಇರ್ತದೆ ಇದು. ಸೊ ಕ್ರಾನಿಕ್ ಗ್ಯಾಸ್ಟ್ರೈಟಿಸ್ ಆಗಲಿಕ್ಕೆ ಕಾರಣ ಆದರೂ ಏನನ್ನೋದು ನಾವು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಅದಕ್ಕೆ ಟ್ರೀಟ್ಮೆಂಟ್ ಏನಂತ ನನ್ನ ಮುಂದಿನ ವಿಡಿಯೋದಲ್ಲಿ ನಾನು ಅದನ್ನು ಹೇಳ್ತೀನಿ. ಸೊ ಕ್ರಾನಿಕ್ ಗ್ಯಾಸ್ಟ್ರೈಟಿಸ್ಗೆ ಒನ್ ಆಫ್ ದ ಮೇನ್ ಕಾಸ್ ಒಂದು ಪೈಲೋರಿ ಅಂತ ಒಂದು ಬ್ಯಾಕ್ಟೀರಿಯಾ, ಹೆಲಿಕೋಬ್ಯಾಕ್ಟರ್ ಪೈಲೋರಿ ಅಂತ. ಮೆಜಾರಿಟಿ ಆಫ್ ದ ಪೀಪಲ್, ಸೊ ಸಾಮಾನ್ಯವಾಗಿ ಈ ಇನ್ಫೆಕ್ಷನ್ನು ಸುಮಾರು ಜನದಲ್ಲಿ ಇರುತ್ತೆ. ಈ ಹೆಲಿಕೋಬ್ಯಾಕ್ಟರ್ ಪೈಲೋರಿ ಇದು ಒಂದು ಥರನಾದ ಬ್ಯಾಕ್ಟೀರಿಯಾ. ಇದು ನಮ್ಮ ಸ್ಟಮಕ್ ಲೈನಿಂಗ್ ಏನಿರುತ್ತೆ ಅಲ್ಲಿ ಇನ್ಫ್ಲಮೇಷನ್ ಮಾಡಿ ಒಂದು ಗ್ಯಾಸ್ಟ್ರೈಟಿಸ್ ಕಾಸ್ ಮಾಡಿರುತ್ತೆ. ಜನರಲಿ ಇದನ್ನು ನಾವು HP ಕಿಟ್ ಅಂತೇಳಿ ಒಂದು ಟ್ರಿಪಲ್ ಆ್ಯಂಟಿಬಯೋಟಿಕ್ ಯೂಸ್ ಮಾಡಿ ಅದನ್ನು ಟ್ರೀಟ್ ಮಾಡ್ತಾರೆ. ಬಟ್ ಸ್ಟಿಲ್ HP ಕಿಟ್ ಯೂಸ್ ಮಾಡಿದ್ರೂ ಗ್ಯಾಸ್ಟ್ರೈಟಿಸು ಹೋಗಿರೋಲ್ಲ ಕೆಲವರಿಗೆ. ಸುಮಾರು ಜನಕ್ಕೆ ಆ ಥರ ಆಗ್ತಾ ಇರ್ತದೆ. ಅದು ಕ್ರಾನಿಕ್ ಗ್ಯಾಸ್ಟ್ರೈಟಿಸ್ ಆಗಿರುತ್ತೆ. ಸೊ ಈ ಥರ ಆಗಲಿಕ್ಕೆ ಪೈಲೋರಿ ಬಿಟ್ಟು, ಹೆಲಿಕೋಬ್ಯಾಕ್ಟರ್ ಪೈಲೋರಿ ಬಿಟ್ಟು ಬೇರೆ ಏನು ಕಾರಣ ಅನ್ನೋದಾದರೆ, ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂಡ್ ಕಾಮನ್ ಆಗಿ ಇದು ಟೀ ಮತ್ತು ಕಾಫಿ ಸೇವನೆ ಮಾಡೋದು. ಅತಿ ಹೆಚ್ಚಾಗಿ ಟೀ ಮತ್ತು ಕಾಫಿ, ಅದರಲ್ಲಿ ಏನು ಕೆಫಿನ್ ಏನಿರುತ್ತಲ್ಲ, ಅದು ಗ್ಯಾಸ್ಟ್ರಿಕ್ ಮ್ಯೂಕೋಸನ್ನು ಎರೋಡ್ ಮಾಡ್ತದೆ. ಗ್ಯಾಸ್ಟ್ರಿಕ್ ಮ್ಯೂಕೋಸನ್ನು ಸ್ಲೋಲಿ ಕಡಿಮೆ ಮಾಡ್ತಾ ಹೋಗುತ್ತೆ. ಯಾಕಂದರೆ ನಮ್ಮ ಏನು ಸ್ಟಮಕ್ ಏನಿದೆ, ಜಠರ ಏನಿದೆ ಅಲ್ಲ, ಈ ಸ್ಟಮಕ್ಕಲ್ಲಿನ ಅದು ಇನ್ನರ್ ಲೈನಿಂಗ್, ಒಳಗಡೆ ಲೈನಿಂಗ್ ಏನಿರುತ್ತೆ, ಅದು ಆ್ಯಸಿಡ್ಡಿಂದ ಪ್ರೊಟೆಕ್ಟ್ ಮಾಡಲಿಕ್ಕೆ ಒಂದು ಮ್ಯೂಕೋಸ ಲೇಯರ್ ಇರುತ್ತೆ, ಮ್ಯೂಕೋಸ್ ಲೇಯರ್ ಅಂತೇಳಿ. ಅದು ಬೈಕಾರ್ಬನೇಟ್ ಇರುತ್ತೆ ಅದಕ್ಕೆ. ಸೊ ಅದು ಆ್ಯಸಿಡಿಂದ ಪ್ರೊಟೆಕ್ಟ್ ಮಾಡ್ತಾ ಇರ್ತದೆ. ಸೊ ಈ ಥರ ಮ್ಯೂಕೋಸ್ ಲೇಯರು ಕ್ರಮೇಣವಾಗಿ ಕಡಿಮೆ ಆಕ್ಯಂತ ಹೋದರೆ ಆವಾಗ ಏನೋ ಪೇನ್ ಆಗೋದಾಗಲಿ, ಮತ್ತು ಅಲ್ಸರ್, ಸ್ಮಾಲ್ ಅಲ್ಸರ್ ಆಗಿ ಅದರಿಂದ ತುಂಬ ನೋವಾಗೋದು, ಆ ಥರದ್ದೆಲ್ಲ ಕಾಣಿಸ್ಕೊಳ್ತದೆ. ಅತಿ ಹೆಚ್ಚು ಟೀ ಮತ್ತು ಕಾಫಿ ಸೇವನೆ ಮಾಡೋದ್ರಿಂದ ಈ ಥರ ಆಗೋ ಚಾನ್ಸ್ ಇರುತ್ತೆ. ಅಂದರೆ ಎರಡನೇ ಕಾರಣ ಏನಪ್ಪ ಅಂತಂದರೆ, ಅತಿ ಹೆಚ್ಚು ಮಸಾಲ ಯುಕ್ತ ಆಹಾರಗಳನ್ನು ಸೇವಿಸೋದು. ಹೆಚ್ಚು ಮಸಾಲ ಉಪಯೋಗಿಸೋದ್ರಿಂದ ಏನಾಗುತ್ತೆ, ವಯಸ್ಸಾದಂಗೆಲ್ಲ ಸೊ ಇಟ್ ಆಲ್ಸೋ ಕಾಸಸ್ ಗ್ಯಾಸ್ಟ್ರೈಟಿಸ್. ಅಂದರೆ ಮೂರನೇ ಕಾರಣಪ್ಪ ಏನಂತಂದರೆ, ಅತಿ ಖಾರ ಯೂಸ್ ಮಾಡೋದು. ಅದು ಹಸಿ ಖಾರ ಆಗಿರ್ಬೋದು, ಒಣ ಖಾರ ಆಗಿರ್ಬೋದು. ಹೆಚ್ಚು ಖಾರ ಯೂಸ್ ಮಾಡಿದಾಗ ಏನಾಗುತ್ತೆ, ಅಗೇನ್ ಮ್ಯೂಕಸ್ ಲೇಯರ್ಗೆ ಎಫೆಕ್ಟ್ ಆಗಿ ಮತ್ತು ಗ್ಯಾಸ್ಟ್ರೈಟಿಸ್ ಆಗುವಂಥ ಕಾರಣ ಇರ್ತದೆ. ಮತ್ತು ನೆಕ್ಸ್ಟ್ ಬೇರೆ ಕಾರಣ ಏನಂತಂದರೆ ಆಲ್ಕೋಹಾಲ್ ಕನ್ಸಂಪ್ಷನ್. ಆಲ್ಕೋಹಾಲ್ ಅಂದರೆ ಮದ್ಯಪಾನ, ಧೂಮಪಾನ ಮತ್ತು ಮದ್ಯಪಾನ. ಸೊ ಮದ್ಯಪಾನ ಮಾಡೋದ್ರಿಂದ ಮತ್ತು ಧೂಮಪಾನ ಮಾಡೋದ್ರಿಂದ ಏನಾಗುತ್ತೆ, ಅಗೇನ್ ಅದು ಆ್ಯಸಿಡ್ ಹೆಚ್ಚು ಉತ್ಪತ್ತಿಯಾಗಿ ಗ್ಯಾಸ್ಟ್ರೈಟಿಸ್ ಆಗುವಂಥ ಕಾರಣ ಇರ್ತದೆ. ಆಮೇಲೆ ಮತ್ತೆ ಫ್ರೈಡ್ ಐಟಮ್ಸ್ ತಿನ್ನೋದ್ರಿಂದ, ಫ್ರೈಡ್ ಐಟಮ್ಸ್ ಜನರಲಿ ಏನಾಗುತ್ತೆ, ಈ ಬೇಸನ್ ಫ್ಲಾರ್ ಅಂತ ಏನಿರುತ್ತಲ್ಲ, ಈ ಕಡಲೆಬೇಳೆ ಹಿಟ್ಟಿನಿಂದ ಏನು ಮಾಡಿರ್ತಾರೆ, ಸುಮಾರು ಜನಕ್ಕೆ ಈ ಕಡಲೆಬೇಳೆ ಹಿಟ್ಟು ಗ್ಯಾಸ್ಟ್ರೈಟಿಸ್ ಮಾಡ್ತಾ ಇರ್ತದೆ. ಸೊ ಹೆಚ್ಚು ಫ್ರೈಡ್ ಐಟಮ್ಸ್ ನಾವು ಯೂಸ್ ಮಾಡೋದ್ರಿಂದ
ಗ್ಯಾಸ್ಟ್ರೈಟಿಸ್ ಆಗುವಂಥ ಒಂದು ಕಾರಣನೇ ಇರುತ್ತೆ. ಸೊ ಇವು ಒಂಥರ ಮೇನ್ ಕಾರಣ, ಮುಖ್ಯ ಕಾರಣಗಳನ್ನು ನಾನು ಲಿಸ್ಟ್ ಮಾಡೋದಾದರೆ ಇವು ಮುಖ್ಯ ಕಾರಣ. ಫಸ್ಟು ಎಚ್ ಪೈಲೋರಿ ಇನ್ಫೆಕ್ಷನ್, ಎರಡನೇದು ಅತಿ ಹೆಚ್ಚು ಟೀ ಮತ್ತು ಕಾಫಿ ಸೇವನೆ ಮಾಡೋದ್ರಿಂದ, ಮತ್ತು ಮೂರನೇದು ಮಸಾಲ ಹೆಚ್ಚಿರುವಂಥ ಆಹಾರಗಳನ್ನು ದಿನಂಪ್ರತಿ ಯೂಸ್ ಮಾಡೋದ್ರಿಂದ, ನಾಲ್ಕನೇದು ಹಸಿ ಖಾರ ಅಥವಾ ಒಣ ಖಾರ ಹೆಚ್ಚಾಗಿ ಯೂಸ್ ಮಾಡೋದ್ರಿಂದ, ಮತ್ತು ಐದನೇದು ಧೂಮಪಾನ ಮತ್ತು ಮದ್ಯಪಾನ ಸೇವಿಸೋದ್ರಿಂದ, ಆರನೇ ಕಾರಣ ಏನಪ್ಪ ಅಂತಂದರೆ ಫ್ರೈಡ್ ಐಟಮ್ಸ್, ಸ್ಪೆಷಲಿ ಬೇಸನ್ ಫ್ಲವರ್, ಏನು ಕಡಲೆಬೇಳೆ ಹಿಟ್ಟಿನಿಂದ ಕರೆದು ಮಾಡಿರೋಂಥ ಇರುತ್ತೆ, ಮಿರ್ಚಿ ಬೋಂಡ ಆಗಿರ್ಬೋದು ಅಥವಾ ಪಕೋಡ ಆಗಿರ್ಬೋದು, ಈ ಥರ ಎಲ್ಲ ಏನೋ ಕರೆದ ಐಟಮ್ಸ್ಗಳೆಲ್ಲ ಇರ್ತಾವಲ್ಲ, ಸೊ ಅದರಿಂದನೂ ಗ್ಯಾಸ್ಟ್ರೈಟಿಸ್ ಆಗೋ ಕಾರಣ ಆಗ್ತದೆ. ಸೊ ಇಷ್ಟೆಲ್ಲ ತಿಳ್ಕೊಂಡ್ಮೇಲೆ ಈ ಕಾರಣದಿಂದ ನನಗೆ ಗ್ಯಾಸ್ಟ್ರೈಟಿಸ್ ಬಂದಿದೆ ಅಂತ ಗೊತ್ತಾದ ತಕ್ಷಣವೇ ಆ ಪದಾರ್ಥಗಳನ್ನು ಬಿಡುವುದರಲ್ಲಿ ಒಂದು ಬುದ್ಧಿವಂತಿಕೆ. ಸೊ ಕೆಲವು ಮೋಸ್ಟ್ ಆಫ್ ದ ಪೀಪಲ್ ಏನು ಮಾಡ್ತಾರೆ ಅಂತಂದರೆ, ಅವರಿಗೆ ಕಾರಣ ಗೊತ್ತಿರುತ್ತೆ, ಈ ಕಾರಣದಿಂದ ನನಗೆ ಗ್ಯಾಸ್ಟ್ರೈಟಿಸ್ ಆಗಿದೆ ಅಂತ ಬರ್ತಾ ಇರ್ತದೆ, ಅವ್ರಿಗೆ ನೋವಾಗ್ತದೆ ಆ ಊಟ ಮಾಡಿದಾಗ, ಏನಾದರೂ ಹೆಚ್ಚು ಮಸಾಲ ಇದ್ದಾಗ ಊಟ ಮಾಡೋದಾಗಲಿ, ಅಥವಾ ಫ್ರೈಡ್ ಐಟಮ್ಸ್ ತಿಂದ ತಕ್ಷಣ ಹೊಟ್ಟೆ ನೋವು ಬರೋದಾಗಲಿ, ಅಥವಾ ಮದ್ಯಪಾನ ಮಾಡಿದಾಗ ಹೊಟ್ಟೆ ನೋವು ಬರುವುದು, ಅಥವಾ ಏನೋ ಗರಂ ಮಸಾಲ, ಹೆಚ್ಚು ಮಸಾಲ ಯುಕ್ತ ಆಹಾರಗಳನ್ನು ಸೇವಿಸಿದಾಗ ಹೊಟ್ಟೆ ನೋವು ಬರೋದಾಗಲಿ, ಅವೆಲ್ಲ ಇರ್ತದೆ. ಆ ಥರ ಅನ್ನಿಸಿದಾಗ ಅದನ್ನು ಕಡಿಮೆ ಮಾಡೋದಾಗಲಿ ಬಿಡೋದಾಗಲಿ ಮಾಡೋದು ಒಂದು ಬುದ್ಧಿವಂತಿಕೆ. ಅದು ಮಾಡಿಲ್ಲ ಅಂದರೆ, ಅದು ಬಿಟ್ಟಿಲ್ಲ ಅಂದ ಅಥವಾ ಕಡಿಮೆ ಮಾಡಿಕೊಂಡಿಲ್ಲ ಅಂದರೆ ಆಬ್ವಿಯಸ್ಲಿ ಗ್ಯಾಸ್ಟ್ರೈಟಿಸ್ ವಾಸಿ ಆಗೋದಿಲ್ಲ. ಸೊ ಟ್ಯಾಬ್ಲೆಟ್ಸ್ ಅವೆಲ್ಲ ತಗೊಂಡಾಗ ಏನಾಗುತ್ತೆ, ತಕ್ಕ ಮಟ್ಟಿಗೆ ಕಡಿಮೆ ಆಗುತ್ತೆ, ಬಟ್ ಸ್ಟಿಲ್ ಅದು ಪುಟ್ಟಪುರ ವಾಸಿ ಆಗೋದಿಲ್ಲ. ಕಂಪ್ಲೀಟಾಗಿ ವಾಸಿ ಆಗಬೇಕಂತಂದರೆ ಕಾರಣ ಏನಿರುತ್ತಲ್ಲ, ಆ ಕಾರಣನ ನಾವು ಕಿತ್ತಿ ಒಸೆಯಬೇಕಾಗುತ್ತೆ. ಆ ಕಾರಣ ತೆಗೆದಾಗ ಆವಾಗ ಹೀಲ್ ಆಗಲಿಕ್ಕೆ ಒಂದು ಪೂರಕ ವಾತಾವರಣವನ್ನು ನಾವು ಕಲ್ಪಿಸಿಕೊಟ್ಟಂಗೆ ಆಗ್ತದೆ. ಸೊ ಇದು ಒಂದು ಗ್ಯಾಸ್ಟ್ರೈಟಿಸ್ಗೆ ಗ್ಯಾಸ್ಟ್ರೈಟಿಸ್ ಮಾಡುವಂಥ ಕಾರಣಗಳು, ಒಂದು 6 ಕಾರಣಗಳು ನಾನು ಹೇಳಿದೆ. ನನ್ನ ಮುಂದಿನ ವಿಡಿಯೋದಲ್ಲಿ ಈ ಗ್ಯಾಸ್ಟ್ರೈಟಿಸ್ಗೆ ಸಿಂಪಲ್ಲಾಗಿ ಏನು ಟ್ರೀಟ್ಮೆಂಟ್ ಅಂತ ನಾನು ಹೇಳ್ತೀನಿ. ಇಷ್ಟು ಗ್ಯಾಸ್ಟ್ರೈಟಿಸ್ ಕಾರಣಗಳು. So I will see you in my next video. Till then, you take care.